ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಮ್ಮ ವಿಳಾಸ ತಿಳಿಸ್ಕೊಡ್ರಿ. ನಮ್ಮ ಹೆಸರು ಜಯರಾಮಯ್ಯ ಅಂತ. ನಾನು ನಿವೃತ್ತ ಸರ್ಕಾರಿ ನೌಕರ. ನಾನು ನಮ್ಮದು ಸ್ವಂತ ಊರು ಕರಿಯಾಲ ಗ್ರಾಮ, ಜೋಗನಹಳ್ಳಿ ಹೋಬಳಿ, ಹಿರಿಯೂರು ತಾಲೂಕು. ನಮ್ಮ ಹೋಬಳಿನಲ್ಲಿ ನಮ್ಮದೇ ಪ್ರಪ್ರಥಮ ನಮ್ಮದು ಒಂದೇ ಇಲ್ಲಿ ಎಲೆಬಳ್ಳಿ ತೋಟ ಇರೋದು. ಇದು ಉದ್ದೇಶ ಏನು ಅಂತಂದರೆ, ಈ ಅಡಿಕೆ ಒಂದೇ ಬೆಳೆದ್ರೆ ಲಾಭದಾಯಕವಾಗಿ ಇರುತ್ತೆ. ಅದ್ರ ಜೊತೆಗೆ ಎಲೆಬಳ್ಳಿ ಇದ್ರೂ ಆಲ್ಟರ್ನೇಟಿವ್ ಅಗ್ರಿಕಲ್ಚರ್ ಆದರೆ ರೈತನಿಗೆ ಒಳ್ಳೆ ಬೆನಿಫಿಟ್ ಇರ್ತೈತೆ ಅಂತಂದು ನಾನು ಎಲೆಬಳ್ಳಿ ಹಾಕೋದಕ್ಕೆ ಪ್ರಯತ್ನ ಪಟ್ಟೆ. ಹಾಂ ಸರ್, ಇದು ಫಸ್ಟ್ ಇದು ಭೂಮಿ ಎಲ್ಲ ಹೆಂಗೆ ರೆಡಿ ಮಾಡ್ಕೊಳ್ರಿ? ಎಲ್ಲ ಜಮೀನೆಲ್ಲ ಮೊದಲು ಈಗ ಅಡಿಕೆ ಗಿಡ ಇತ್ತಲ್ಲ, ಮೊದಲು ಬಳ್ಳಿಯಿಂದ ಎಲ್ಲಿಂದ ತಂದ್ರಿ? ಯಾವ ಥರ ರೆಡಿ ಮಾಡ್ಕೋಬೇಕು? ಈಗ ಇದು ದೊಡ್ಡಲಿಕುಂಟೆ ಹೋಬಳಿ ಶಿರಾ ತಾಲೂಕು ಚಿರ್ತಳ್ಳಿ ಇದ್ದ ಬಳ್ಳಿ ತಂದ್ವಿ. ಹಾಂ ಸರ್, ಬೀಜದ ಬಳ್ಳಿ. ಹಾಂ ಸರ್, ಅದನ್ನ ಆದ್ರೆ ಮಳೆನಲ್ಲಿ ಕಟ್ ಮಾಡ್ತಾರೆ. ಮೇಲ್ಗಡೆ ಜಾಸ್ತಿ ಹೈಟ್ಗೆ ಹೋಗ್ತೈತೆ ಅಂದ್ಬಿಟ್ಟು ಕಟ್ ಮಾಡಿ ಕೆಳಗಡೆ ಬಿಟ್ಟಾಗ ಅದರಲ್ಲಿ ಸೋಸ್ಕೊಂಡು ಯೋಗ್ಯವಾದ ಬೀಜದ ಬಳ್ಳಿ ತಗೊಳ್ಬೇಕು. ಅದನ್ನ ತಂದ್ಬಿಟ್ಟು ಗುದ್ಲಿನಲ್ಲಿ ಫಸ್ಟ್ ಕಲ್ಟಿವೇಶನ್ ಮಾಡಬೇಕು. ಇದು ಅಡಿಕೆ ತೋಟನ ಕ್ಲೀನಾಗಿ ಈ ಹುಲ್ಲಿಲ್ದಂಗೆಲ್ಲ ಕ್ಲೀನ್ ಮಾಡ್ಕೊಂಡು ಅಲ್ಲಿ ಗುಡಿ ಹೊಡ್ಕೊಂಡು ಅಲ್ಲಿದ್ದ ಬಳ್ಳಿ ತರಬೇಕಾದ್ರೆ ಕೇರಾಗಿ ತರಬೇಕು. ಅದು ಗೆಣ್ಣು ಬರುತ್ತೆ. ಗೆಣ್ಣಲ್ಲಿ ಕಟ್ಟಾಯಿತು ಅಂದರೆ ಅದು ಬಳ್ಳಿ ತಿರ್ಗೋ ಯೂಸಿಗೆ ಬರೋಲ್ಲ. ಕಟ್ಟಾಗ್ದಂಗೆ ಸೇಫ್ಟಿಯಾಗಿ ತಂದು ಇವತ್ತು ಕೂಡಿಟ್ಟಿದ್ದು ನಾಳೆ ತಂದು ಹಾಕ್ಬಿಡ್ಬೇಕು. ಒಂದು ಎಲೆ ಗುದ್ಲಿನಲ್ಲಿ ಹಿಂಗೆ ಕೆದಕ್ಬಿಟ್ಟು ಬಳ್ಳಿ ಇಟ್ಬಿಟ್ಟು ಒಂದು ಸ್ವಲ್ಪ ಡ್ರಿಪ್ನಲ್ಲಿ ನೀರು ಬಿಟ್ಟರು ನಡೀತೈತೆ. ಸ್ವಲ್ಪ ನೀರು ಬಿಡಬೇಕು. ಈಗ ಸರ್ ಅದಕ್ಕೆ ಗೊಬ್ಬರ ಏನೋ ಕೊಡ್ಬೇಕಾ? ಇಕ್ಕಕ್ಕಿಂತ ಮುಂಚೆ ಗುಣಿಯಲ್ಲಿ ಏನು ಬೇಕಾಗಲ್ಲ, ಅವಾಗ ಬೇಕಾಗಲ್ಲ. ಸ್ವಲ್ಪ ದಿನ ಅಂತಂದ್ರೆ ಕನಿಷ್ಠ ಪಕ್ಷ ಬಳ್ಳಿ ಮಾತೆ ಹೊಡಿತೈತೆ, ಅಂದ್ರೆ ಹೊಡಿತೈತೆ, ಚಿಗುರುತ್ತೆ. ಅವಾಗ ಚಿಗುರಿದ 15 ದಿನದಲ್ಲಿ ಒಂದು ಸ್ವಲ್ಪ ಇದನ್ನ ಫರ್ಟಿಲೈಸರ್ ಇದನ್ನು ಕೊಡಬೇಕು. ಯಾವುದು ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ಲೈಟಾಗಿ ಕೊಡಬೇಕು. ಜಾಸ್ತಿ ಕೊಡಂಗಿಲ್ಲ. ಜಾಸ್ತಿ ಕೊಟ್ರೆ ಏನಾಗ್ತೈತೆ ಅಂತಂದ್ರೆ ಅದು ಕೊಳತೋಗೋ ಚಾನ್ಸಸ್ ಇರ್ತೈತೆ. ಲೈಟಾಗಿ ಕೊಡಬೇಕು. ಲೈಟಾಗಿ ಕೊಟ್ಟಂಗೆ ಅದೇನಾಗ್ತದೆ, ಡೆವಲಪ್ಮೆಂಟ್ ಆಗ್ತಾ ಇರ್ತದೆ. ಆವಾಗ ಸ್ವಲ್ಪ ದೊಡ್ಡದಾದ್ಮೇಲೆ ಇದು ಕೆರೆಗೋಡು ಬರುತ್ತೆ. ಕೆರೆಗೋಡು ಪ್ಲಸ್ ಇದು ದನಿನ ಗೊಬ್ಬರ, ಕುರಿ ಗೊಬ್ಬರ ಹಾಕ್ಬಾರ್ದು. ಹೀಟು ಜಾಸ್ತಿ ಕುರಿ ಗೊಬ್ಬರ, ದನಿನ ಗೊಬ್ಬರ ಮಿಕ್ಸ್ ಮಾಡಿ ಒಂದೊಂದು ಅರ್ಧ ಟಬ್ ಕೊಟ್ಟು ಬಳ್ಳಿ ಬೆಳೆದಂಗೆ ಕಟ್ಕೊಂಡು ಹೋಗ್ತಾ ಇರಬೇಕು. ಇದು ಆಪ್ ಇದೆಯಲ್ಲ, ಇದು ಆಪು, ಈ ಆಪ್ ನಾವು ತರಬೇಕು. ಎಲ್ಲ ಕಡೆನೂ ಸಿಗಲ್ಲ ಆಪ್. ಒಳ್ಳೆ ಯೋಗ್ಯವಾದ ಆಪ್ ಆಗ್ಬೇಕು. ಅದು ಎಲ್ಲ ಆಪನು ಎಲ್ಲ ಕಡೆ ಸಿಗುತ್ತೆ, ಅದು ಬರಲ್ಲ, ಕಟ್ಟಾಗುತ್ತೆ ಆಪ್. ಈಗ ಆಪ್ ಅಂತ ಹೇಳಿದ್ರಲ್ಲ, ದಾರದಲ್ಲಿ ಕಟ್ಬೋದಾ? ಪ್ಲಾಸ್ಟಿಕ್ ದಾರದಲ್ಲಿ ಕಟ್ಬೋದು. ಅದು ಬಿಸಿಲಿನಲ್ಲಿ ಏನಾಗ್ತದೆ ಅಂದ್ರೆ ಹೀಟ್ ಆಗಿ ಬಳ್ಳಿಗೆ ಏಟಾಗೋ ಚಾನ್ಸಸ್ ಇರ್ತೈತೆ. ಯಾಕೆಂದ್ರೆ ಕಾಯ್ತೈತಲ್ಲ ಬಿಸಿಲಿಗೆ, ಅದು ಪ್ಲಾಸ್ಟಿಕ್, ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಇದು ಬಳ್ಳಿ ಆಪ್ ಆದ್ರೆ ಸ್ಪ್ರೆಡ್ ಆಗ್ತೈತೆ, ಇಗ್ಗುಲ್ತೈತೆ, ಸ್ಮೂತ್ ಇರ್ತದೆ. ಸ್ಮೂತ್ ಇರುತ್ತಲ್ಲ, ಇದಕ್ಕೆ ಏಟಾಗಲ್ಲ ಬಳ್ಳಿಗೆ. ನಾವು ಹಾಕಿದ 9 ತಿಂಗಳಿಗೆನೆ ಎಲೆ ಆಲೆ ಬರ್ತಾ ಇರ್ತೈತೆ ಕೊಯ್ಲಿಗೆ. ಈಗ ಮಾಡೋದ್ರಿಂದ ರೈತರಿಗೆ ಅಡಿಕೆನಲ್ಲೂ ಲಾಭದಾಯಕವಾಗಿರ್ತೈತೆ, ಎಲೆ ಬಳ್ಳಿನಲ್ಲೂ ಲಾಭದಾಯಕವಾಗಿರ್ತೈತೆ. ಸರ್, ಈಗ ಎಲೆ ಬಳ್ಳಿ ಹಾಕ್ತಿವಲ್ಲ, ಈಗ ಅದರಿಂದ ಏನಾರ ಅಡಿಕೆಗೆ ಎಫೆಕ್ಟ್ ಆಗುತ್ತಂದ್ರೆ ಅದ್ರದ್ದು ಇಳುವರಿ ಕಡಿಮೆ ಆಗುತ್ತೆ? ಇಲ್ಲ. ಇದು ಏನಾಗ್ತೈತೆ ಅಂದ್ರೆ ಬೇರು ತಂತಿ ಬೇರೆ ಅಲ್ಲ, ತುಂತುರು ಬೇರು. ತಂತಿ ಬೇರೆ ಆದ್ರೆ ಅದ್ರ ತಂತಿ ಹೋದಂಗೆ ಗಟ್ಟಿ ಬರ್ತೈತೆ. ತುಂತುರು ಬೇರೆ ಆಗಿರೋದ್ರಿಂದ ಏನು ಎಫೆಕ್ಟಿವ್ ಆಗಲ್ಲ. ಆಮೇಲೆ ಇದಕ್ಕೆ ನಾವು ಸಪ್ರೇಟ್ ಆಗಿ ಎಲೆ ಬೆಳಿಗ್ಗೆ ಗೊಬ್ಬರ ಕೊಡಬೇಕು, ಸಪ್ರೇಟ್ ಆಗಿ ಎಲೆ ಬೆಳಿಗ್ಗೆನೆ ನೀರು ಬಿಡ್ಬೇಕು ಅನ್ನೋ ಇದಿರಲ್ಲ. ನಾವು ಅಡಿಕೆ ಗಿಡಕ್ಕೆ ಏನ ಕೊಡ್ತೀವಿ ಅದೇ ಗೊಬ್ಬರನ ಸಾಕಾಗ್ತದೆ, ಅದೇ ತಕ್ಕಂತದೆ. ಈಗ ನಾವು ಬೇರೆ ಕಡೆ ಮಾಡಿದ್ವಿ ಅಂತಂದ್ರೆ ಏನಾಗ್ತೈತೆ ಅಂದ್ರೆ ಎಲೆ ಬೆಳಿಗ್ಗೆ ಗೊಬ್ಬರ ಹಾಕ್ಬೇಕು, ನೀರು ಕಟ್ಟಬೇಕು, ಸಪ್ರೇಟ್ ಮಾಡಬೇಕು. ರೈತನಿಗೆ ಖರ್ಚು ಜಾಸ್ತಿ ಬರ್ತೈತೆ, ಶ್ರಮ ಆಗ್ತದೆ. ಈಗ ಏನಾಗಿದೆ ಅಂದ್ರೆ ಮ್ಯಾನ್ಯಲ್ ಇಂಪಾರ್ಟೆಂಟ್. ಈಗಿನ ಲೇಬರ್ ಪೋರ್ಷನ್ ನಲ್ಲಿ ಇವತ್ತಿನ ದಿನ 2 ಕಡೆ ನಾವು ತಗೊಂಡು ಹೋಗಿ ನಾವು ಮಾಡ್ತೀವಿ ಅಂತಂದ್ರೆ ಲೇಬರ್ ವೇಜಸ್ ಜಾಸ್ತಿ ಬರ್ತದೆ, ಕಾಸ್ಟ್ ಬರ್ತದೆ. ನಾವು ಇದ್ರಲ್ಲಿ ಅಡಿಕೆ ಗಿಡದಲ್ಲಿ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಅಡಿಕೆ ಗಿಡಕ್ಕೆ ಏನು ಗೊಬ್ಬರ ಹಾಕ್ತಿವಿ ಅದೇ ಗೊಬ್ಬರದಲ್ಲೇನೆ ಅದು ತಗೊಂತೇವೆ. ಈಗ ಸರ್, ಇದು ಕಟ್ಟೋದು, ಈ ಬಳ್ಳಿ ಎಲ್ಲ ಕಟ್ಟಿದಿರಲ್ಲ, ಈಗೆಲ್ಲ ಬಳ್ಳಿ ಎಲ್ಲ ನೀವೇ ಕಟ್ಕೊಂತೀರಾ? ಇಲ್ಲ, ನಾವು ಲೇಬರ್ನ ಕರ್ಕೊಂಡು ಬಂದು ಕಟ್ತೀವಿ. ಅಂತಂದ್ರೆ ನಾವು ಕಟ್ಟಕ್ಕಾಗಲ್ಲ, ಯಾಕೆಂದ್ರೆ ನಾವೆಲ್ಲ ಏಸಾಗ್ಬಿಟ್ಟಿದೆ. ಅನುಭವ ಇರ್ತಕ್ಕಂಥವ್ರೆ ಮಾಡ್ಬೇಕು. ಇದನ್ನ ಎಲೆ ಬಳ್ಳಿದು ಮಾತ್ರ ಅನುಭವ ಇರ್ತಕ್ಕಂಥವ್ರೆ ಮಾಡಬೇಕು. ಅನುಭವ ಇಲ್ದವ್ರು ಮಾಡಕ್ಕೆ. ಕಟ್ ಮಾಡೋದೆಲ್ಲ ಯಾವ ತರ ಕಟ್ ಮಾಡ್ತೀರಾ? ಆ ಉಗುರು ಬರುತ್ತೆ, ಆ ಉಗುರಿನಲ್ಲೇ ಕಟ್ ಮಾಡ್ಬೇಕು. ಬೆರಳಿಗೆ ಕ್ಯಾಪ್ ತರ ಹಾಕೊಳ್ಳೋದು, ಕ್ಯಾಪ್ ಹಾಕೊಂಡು ಎದ್ವತ್ತದ್ವ ಕಟ್ ಮಾಡಂಗಿಲ್ಲ. ಈ ತರ ಇದೆಯಲ್ಲ, ಇದನ್ನ ನಾವು ಉಗುರಿನಲ್ಲಿ ಟಚ್ ಮಾಡಂಗಿಲ್ಲ, ಈ ತರ ಮಾಡಂಗಿಲ್ಲ. ಈ ತರ ಮಾಡ್ತೇವೆ ಅಂತಾರೆ ಎಲೆ ಬೆಳಿಗ್ಗೆನೆ ಏಟ್ ಆಗ್ತದೆ, ನಂಜಾಗ್ತದೆ, ನಂಜಾಗ ಚಾನ್ಸಸ್ ಇರ್ತದೆ. ಅದು ಉಗುರಿನಲ್ಲೇನೆ ಕಟ್ ಮಾಡಬೇಕು ನಾವು. ಈಗ ಹೆಚ್ಚು ಜಾಸ್ತಿ ಇಳುವರಿ ಬರ್ಬೇಕಿದ್ರಲ್ಲಿ ಎಲೆ ಜಾಸ್ತಿ ಬರ್ಬೇಕಂದ್ರೆ ಏನೇನು ಕ್ರಮ ಪಾಲಿಸಬೇಕು? ಇದಕ್ಕೆ ನೀವು ಮೆನ್ಯೂರ್ ಹಾಕಂತ ಅವಶ್ಯಕತೆ ಇರಲ್ಲ. ಈ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ರೆ ಕೊಟ್ಟಿಗೆ ಗೊಬ್ಬರ ಮಣ್ಣು, ಬಟ್ ಟ್ಯಾಕ್ಟರ್ನಲ್ಲಿ ಒಳಗಡೆ ಹೊಡಿಬಾರ್ದು.
ಒಟ್ಟಿಗೆ ಕಲ್ಟಿವೇಶನ್ ಇರಬಾರ್ದು ಕಲ್ಟಿವೇಶನ್ ಸರ್. ಈಗ ಭಾಳನು ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಈಗ ಏನಂತ ಅಂದ್ರೆ ಅಡಿಕೆ ಗಿಡಕ್ಕೂ ಜಾಸ್ತಿ ಜೀರೋ ಕಲ್ಟಿವೇಶನ್ ಮಾಡ್ತಿದ್ದಾರೆ. ಅಂದ್ರೆ ಬೇರೆಲ್ಲ ಅರಿತವೆ, ಆಮೇಲೆ ಇಳುವರಿ ಕಡಿಮೆ ಆಗುತ್ತೆ, ಒಂಬಾಳೆ ಹಿಂಗಾರ ಎಲ್ಲ ಒಣಗುತ್ತೆ ಅಂತ ಈಗ ಯಾರು ಆಲ್ಮೋಸ್ಟ್ ಮಾಡ್ತಿಲ್ಲ. ಇದು ಜೀರೋ ಕಲ್ಟಿವೇಶನ್. ಈಗ ನಿಮ್ಮ ಪ್ರಕಾರ ಮೆಣಸು ಹಾಕ್ತಾರೆ, ಮೆಣಸು ಬ್ಲಾಕ್ ಪೇಪರ್ ಬೆಸ್ಟ್ ಅನ್ಸುತ್ತೆ, ಈಗ ಎಲೆದು ವೀಳ್ಯದೆಲೆ ಫಾರ್ಮಿಂಗ್ ಬೆಸ್ಟ್ ಅನ್ಸುತ್ತೆ ನಿಮಗೆ? ಬ್ಲಾಕ್ ಪೇಪರ್ದು ನಾನು ಮಾಡಿಲ್ಲ, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಇದ್ರದ್ದು ಎಲೆ ಬಳ್ಳಿನ ಮಾಡಿದ್ದೀನಿ, ಸುಮಾರು 5 ವರ್ಷ ಆಯ್ತು. ನಮ್ದು 1 ವರ್ಷಕ್ಕೆ 15 ಪಿಂಡಿ ಬರ್ತೈತೆ. ವರ್ಷಕ್ಕೆ ಅಲ್ಲ, ದಿನಕ್ಕೆ 1 ತಿಂಗಳಿಗೆ 15 ಪಿಂಡಿ ಬರ್ತದೆ. 15 ಪಿಂಡಿ ಬರುತ್ತೆ. ಬಟ್ ಎಷ್ಟು ದಿನ ಕೊಯ್ಸ್ಕೊಂತೈತೆ ಅಂತ. ಒಂದು ಪೆಂಡಿ ಎಷ್ಟು ಬರುತ್ತೆ, ಎಷ್ಟು ರೂಪಾಯಿ ನಿಮ್ಗೆ? ಅದು ಇಷ್ಟು ಮಾರ್ಕೆಟಿಂಗ್ ಏನಿದೆಯೋ ಸರಿ ಸುಮಾರು ಎಷ್ಟಿರುತ್ತೆ? ಈಗ ಈ ತಿಂಗಳು ಎಷ್ಟಿತ್ತು ಒಂದು ಪೆಂಡಿ? ಈ ತಿಂಗಳು 175 ತನಕ ಇತ್ತು. 15 ಪೆಂಡಿಗೆ ಒಳ್ಳೆ ಲಾಭದಾಯಕವಾಗಿದೆ, ಕಮರ್ಷಿಯಲ್, ಒಳ್ಳೆ ಕಮರ್ಷಿಯಲ್. ಆಮೇಲೆ ಏನಾಗಿದೆ ಅಂತಂದ್ರೆ ಇದಕ್ಕೆ ಸಪ್ರೇಟ್ ಆಗಿ ನಾವು ಮಾಡ್ತೀವಿ ನಂಗಿರಲ್ಲ. ಆಮೇಲೆ ಇದನ್ನ ಮಾಡೋದ್ರಿಂದ ಅಡಿಕೆ ಗಿಡಕ್ಕೂ ಏನೂ ಆಗಲ್ಲ, ಯಾವ್ದು ತೊಂದರೆ ಇಲ್ಲ. ಬಟ್ ಗುಣಿ ಹೊಡಿಬೇಕಾದ್ರೆ ಬೇರು, ಅಡಿಕೆ ಗಿಡದ ಬೇರು ಹರಿದಂಗೆ ಒಂದ್ ಸ್ವಲ್ಪ ಕೇರಾಗಿ ಹೊಡ್ಕೊಳ್ಬೇಕು. ಕೇರಾಗಿ ಹೊಡಿಸಿ ಆಮೇಲೆ ಅದನ್ನು ಬಳ್ಳಿ ಇಳಿಸ್ಕೊಂಡು ಇದು ಮಾಡಬೇಕು. ಈಗ ಅಡಿಕೆದು ಜಾಸ್ತಿ ಬೇರೆ ಇರುತ್ತಲ್ಲ, ಅಂದ್ರೆ ಜಾಸ್ತಿ ಬೇರ್ಗಾಲ ಅಂತ ಜಾಸ್ತಿ ಬೇರೆ ಇರುತ್ತೆ. ಈಗ ಅಡಿಕೆದಿಂದ ಎಲೆಗೂ ಏನು ಡ್ಯಾಮೇಜ್ ಆಗಲ್ಲ, ಅಂದ್ರೆ ಅದ್ರ ಅಡಿಕೆಗೂ ಡ್ಯಾಮೇಜ್ ಆಗಲ್ಲ, ಎಲೆಗೂ ಡ್ಯಾಮೇಜ್ ಆಗಲ್ಲ. ಒಟ್ಟಿಗೆ 2ರಿಂದನೂ ಆದಾಯ ಮಾಡ್ಕೋದು ರೈತರಿಗೆ. ಅಡಿಕೆಗಿದ್ದಾರ ಹಾಕೋಬಹುದು. ಅಂದ್ರೆ ಈ ತರ ಜಮೀನು, ಈ ತರ ಮಣ್ಣು ಅಂತ ಏನಾರು ಇರುತ್ತಾ? ಏನೂ ಇಲ್ಲ, ಎಲ್ಲಾ ಮಣ್ಣಲ್ಲೂ ಮಾಡ್ಬೋದು. ಅದು ಇದು ನಾಗದೇವತೆ ಅಂತ ಆಕ್ಚುಲಿ ಈ ಬಾರಿ ಕಂಡೀಷನ್ ಆಗಿರ್ಬೇಕು. ಈಗ ಈ ಹೆಣ್ಮಕ್ಳು ಜಾಸ್ತಿ ಬರಬಾರ್ದು, ಆಮೇಲೆ ಕೆಟ್ಟ ಚಟಗಳು ಇದರಲ್ಲಿ ಇರಬಾರ್ದು. ಟೋಟಲ್ ಹೇಳ್ಬೇಕು, ಇದು ದೇವಸ್ಥಾನಕ್ಕಿಂತ ಹೆಚ್ಚು. ಈಗ ಅಡಿಕೆನ ಏನು ಮಾಡೋದು ನಡೀತೈತಿ, ತೆಂಗಿನ ತೋಟದಲ್ಲಿ ಏನು ಮಾಡೋದು ನಡೀತೈತಿ. ಅದೇ ಎಲೆ ಬಳ್ಳಿ ಐತೆ ಅಂತಂದರೆ ಆ ಥರ ಮಾಡೋಂಗಿಲ್ಲ. ಅದೊಂದು ಕ್ರಮ ಕರೆಕ್ಟಾಗಿ ಪಾಲಿಸಿದ್ರೆ ಮಾತ್ರ ಇದಿರ್ತದೆ. ಇದು ಏನೋ ನಂದು ಎಲೆ ಬಳ್ಳಿ ಹೋಯ್ತು ಅಂತ ಅಂತಾರಲ್ಲ, ಯಾಕಾಗಿ ಹೋಗ್ತೈತೆ ಅಂತಂದರೆ ಕೆಲವೊಂದು ಅಡಚಣೆಯಿಂದ ಹೋಗ್ತೈತೆ. ಮುಟ್ಟಾದವರು ಆಮೇಲೆ ಏನೇ ಆಯಿತು ಭಾಳ ಕಂಡೀಷನ್ಸ್ ಇರಬೇಕು. ನೀವು ಹೇಳ್ದಂಗೆ ಒಳ್ಳೆ ದೇವಸ್ಥಾನಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಳ್ಬೇಕು. ಅದನ್ನ ನೋಡ್ಕೊಂಡ್ರೆ ನಮ್ಮನ್ನ ಅದು ನೋಡ್ಕೊಂತೈತೆ. ನಾವು ಅದು ನೋಡ್ಕೊಂಡಿಲ್ಲ ಅಂತಂದ್ರೆ ನಮ್ಗೆ ಹೇಳಲ್ಲ ಕೇಳಲ್ಲ, ಅದೇ ಕದೆ ಹೊಟ್ಟೋಗ್ತದೆ. ಆಮೇಲೆ ಇನ್ನೊಂದು ಕಂಡೀಷನ್ ಏನಂತಂದ್ರೆ ಎಲೆ ಕೊಯ್ದ ಮೇಲೆ ಬಳ್ಳಿ ಕಟ್ಟಬೇಕು. 25 ದಿನದಿಂದ 30 ದಿನದೊಳಗಡೆನೆ ನಾವು ಎಲೆ ಕಟಾವು ಮಾಡಬೇಕು. ಮೇಲಾಯ್ತು ಅಂತಂದ್ರೆ ಅಲ್ಲೇನ ಏನಾಗ್ತದೆ, ಮೇಲ್ಗಡೆ ಬಳ್ಳಿ ಬಗ್ತು ಅಂದ್ರೆ ಹೋಯ್ತು ಬಳ್ಳಿ ಅಂತ. ಇವತ್ತು ನಾವು ಭೂಮಿಗೆ ನಾಟಿ ಮಾಡಿದ್ವಿ, ನೆಕ್ಸ್ಟ್ ನಾವು ಕಟಾವು ಬರ್ಬೇಕಂದ್ರೆ ಎಷ್ಟು ತಿಂಗಳಾಗುತ್ತೆ? 9 ತಿಂಗಳಿಂದ ನಾವು 1 ವರ್ಷದೊಳಗಡೆ ನಮ್ಗೆ ಎಲೆ ಬಂದ್ಬರುತ್ತೆ. ಈಗ ಆಯ್ತು, ಇವತ್ತು ನಾವು ಎಲೆ ಕಟ್ ಮಾಡಿದೀವಿ, ನೆಕ್ಸ್ಟ್ ಕಟಾವು ಎಷ್ಟು ತಿಂಗಳಿಗೆ ಬರುತ್ತೆ? ಈಗ ಎಲೆ ನೀವು ಕಟ್ ಮಾಡಿದ್ರೆ ಇನ್ನೊಂದು ತಿಂಗಳಿಗೆ ಎಲೆ ಕಟಿಂಗ್ ಬರ್ತದೆ. ಎಲೆ ಕಟಿಂಗ್ ಬರುತ್ತೆ. ಆಮೇಲೆ ಎಲ್ಲ ಈ ಎಲೆ ಇಲ್ಲ, ಯೋಗ್ಯವಾದ ಎಲೆ ಎಲ್ಲ ಈ ಕೈಗೂಡು ಅಂತ ಬರ್ತೈತಿ. ಇದು ಕೈಗೂಡು ಅಂತಂದ್ರೆ ಈ ತಾಯಿ ಬಳ್ಳಿನಲ್ಲಿ ಕೌಲು ಬರ್ತೈತಿ. ಆ ಎಲೆನೇ ಮಾತ್ರ ಹಾಕೊಳ್ಬೇಕು, ಅದನ್ನ ಮಾತ್ರ ನಾವು ಕಟ್ ಮಾಡ್ಕೊಳ್ಬೇಕು. ಈ ಎಲೆ ಯೋಗ್ಯವಾದಲ್ಲ. ಇದು ಆಹಾರನ ಸೂರ್ಯನ ಬೆಳಕು, ಆಹಾರ ಶೇಖರಣೆ, ಇದು ನ್ಯಾಚುರಲ್ ಆಗಿ ಹೀರ್ಕೊಂಡು ಈ ಬಳ್ಳಿ ಕೊಡ್ತೀವಿ. ನೋಡ್ರಿ, ಇದು ಮೊನ್ನೆ ಕೊಯ್ದ ಮೇಲೆ ಬಂದಿರತಕ್ಕಂಥ ಎಲೆ, ಇದು ಡೆವಲಪ್ ಆಗ್ತದೆ. ಈ ಡೆವಲಪ್ ಆದ್ಮೇಲೆ ಕಟ್ ಮಾಡ್ಕೋಬೇಕು ನಾವು. ಇದು ಕೈಗೂಡು ಅಂತ ಹೇಳೋದು. ಇದನ್ನ ಕೈಗೂಡು. ಇದು ಕೈಗೂಡಲ್ಲ, ಇದು ಬಳ್ಳಿ ಮೇಲ್ಕ್ ಹೋಗ್ತಕ್ಕಂಥ ಬಳ್ಳಿ. ಇದು ಈಗ ಮಾರ್ಕೆಟಿಂಗ್ ಎಲ್ಲ ಎಲ್ಲಿ ಕಳಿಸ್ತೀರಾ ನೀವು? ನಾವು ಮಾರ್ಕೆಟಿಂಗ್ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಒಟ್ಟಿಗೆ ನಾವು ಒಂದು ಪೆಂಡಿಗೆ ಇಷ್ಟು ಅಂತ ಮಾತಾಡ್ತೀವಿ. ಮಾರ್ಕೆಟ್ ರೇಟ್ಗೂ ಇಲ್ಲಿ ತಗೊಂಡ್ಬೇಕಾದ್ರೆ ಒಂದು ಕಟ್ಟಿಗೆ ಒಂದು 10-15 ರೂಪಾಯಿ ಡಿಫ್ರೆನ್ಸ್ ಇರ್ತದೆ. ಇದಕ್ಕೆ ಬೇರೆ ರೋಗ ಯಾವುದು ಅಂತಂದ್ರೆ ಈ ಕರ್ಜಾಲ ಅಂತ ಬರ್ತದೆ. ಈ ಟೈಪ್ ಬಳ್ಳಿ ಡ್ರೈ ಆಗ್ತದೆ. ಬಟ್ ಇದೇನಾಗ್ತದೆ, ಇದು ಬಂತು ಅಂತಂದ್ರೆ ಇದು ಬರ್ದಂಗೆ ನೋಡ್ಕೊಳ್ಬೇಕು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದ್ರೆ ಇದಕ್ಕೆ ಸಜೆಷನ್ ಕೊಡ್ತಾರೆ. ಏನಕ್ಕೋಸ್ಕರ ಬರುತ್ತೆ ಸರ್ ಇದು? ಇದು ಒಟ್ಟಲ್ಲಿ ಇದು ವೈರಸ್ ನಿಂದ ಬರ್ತದೆ. ಇದನ್ನ ತೋಟಗಾರಿಕೆ ಇಲಾಖೆನಲ್ಲಿ ಕೇಳಿದ್ರೆ ಅವರು ಅದಕ್ಕೆ ತಕ್ಕನಾದ ಔಷಧಿ ಕೊಡ್ತಾರೆ, ಔಷಧಿ ಹೊಡಿಬೇಕು. ಇದು ಚಿಕ್ಕೆ ರೋಗ. ಇದೇನಕ್ಕೋಸ್ಕರ ಬರುತ್ತೆ? ಶೀತಕ್ಕಾಗಿ ಬರ್ತದೆ. ಇದು ಕರ್ಜಾಲ ಬಂತಲ್ಲ, ಇದಕ್ಕೆ ಅಟ್ಯಾಚ್ಮೆಂಟ್ ಇದು ಇಬ್ನಿ ಬಿದ್ರು ಆ ತರ ಈ ತರ ಆಗ್ತದೆ. ಇಬ್ನಿ ಬಿದ್ರು ಮನೆ ಹಿಮ ಇತ್ತಲ್ಲ, ಆ ಟೈಮ್ ನಲ್ಲಿ ಡ್ಯಾಮೇಜ್ ಆಗಿರೋದು ಇದೆಲ್ಲ. ಇಲ್ಲ 100 ಎಲೆ ಇಟ್ಬಿಟ್ರೆ 100 ಎಲೆ ತಿರುಗಬೇಕು. ಅದನ್ನ ಅದು ತಿರುವಿದ್ರೆ ಒಂದು ಕಟ್ಟದು 100 ಕಟ್ ಹಾಕಿದ್ರೆ ಒಂದು ಪೆಂಟಿ.
ಕಟ್ಟು ಬೇರೆ ಪೆಂಡಿ ಬೇರೆ. ಪೆಂಡಿ ಬೇರೆ. ಪೆಂಡಿ ಅಂದ್ರೆ ದೊಡ್ಡದಾಗಿ ಬರ್ತೈತೆ. ಈಗ 100 ಕಟ್ಟುಗಳನ್ನ ಹಾಕಿದ್ಮೇಲೆ ಒಂದ್ ಪೆಂಡಿ ಆಗುತ್ತೆ. ಆ ತರ ಪೆಂಡಿ ನಿಮ್ಮಲ್ಲಿ ಎಷ್ಟು ಇಳುವರಿ ಬರುತ್ತೆ ತಿಂಗಳಿಗೆ? 15 ಪೆಂಡಿ ಬರ್ತೈತೆ. 15 ಪೆಂಡಿ ಬರ್ತಿದೆ. ಪೆಂಡಿ ಬರ್ತೈತೆ. ಒಳ್ಳೆ ಇಳುವರಿ ಬರ್ತಿದೆ. ಒಳ್ಳೆ ಇಳುವರಿ ಬರ್ತೈತೆ. ಸರ್ ಈಗ ಇದು ಹೈಟ್ ಹೋಗುತ್ತಲ್ಲ, ಅದೇನೋ ಮಾಡ್ತೀನಿ ಅಂದ್ರಲ್ಲ, ಅದು ಏನಂತಂದ್ರೆ ವರ್ಷಕ್ಕೊಂದ್ಸಾರಿ ಏನ್ ಮಾಡ್ಬೇಕು ಅಂತಾರೆ, ಬಳ್ಳಿ ಇಳಿಸ್ಬೇಕು ಕೆಳಗಡೆ. ಬಳ್ಳಿ ಇಳಿಸ್ಲಿಲ್ಲ ಅಂತಂದ್ರೆ ಇದಕ್ಕೆ ಎಂಡ್ಲೆಸ್ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಬೆಳ್ಕೊಂಡು ಹೋಗ್ತಾ ಇರ್ತದೆ, ಕಟ್ಟಕ್ಕಾಗಲ್ಲ ಮೇಲ್ಗಡೆ, ಹೈಟ್ಗೆ ಹೋಗ್ತಾ ಇರ್ತದೆ. ಅದಕ್ಕಾಗಿ ನಾವು ವರ್ಷಕ್ಕೊಂದ್ಸರಿ ಕೆಳಗಡೆ ಇಳಿಸ್ಬೇಕು. ಕೆಳಗಡೆ ಇಳಿಸ್ಬೇಕಾದ್ರೆ ಗುಣಿ ಹೊಡಿಬೇಕು, ಅರ್ಧ ಚಂದ್ರಾಕೃತಿನಲ್ಲಿ ಗುಣಿ ಹೊಡಿಬೇಕು. ಈ ಸಾರಿ ಈ ಕಡೆ ಹೊಡ್ಕೊಂಡ್ರೆ ಇನ್ನೊಂದ್ಸರಿ ಹಂಗ್ ಹೊಡ್ಕೊಳ್ಬೇಕು. ಆಮೇಲೆ ಮತ್ತೆ ಆ ಬಳ್ಳಿನ ನಮ್ಮ ಈ ಲೆವೆಲ್ಗೆ ಎಷ್ಟು ಯೋಗ್ಯವಾಗಿರ್ತೈತೋ ಅಷ್ಟು ಬಳ್ಳಿನ ಮಲಗಿಸ್ಬೇಕು. ಅದರಲ್ಲಿ ಮಲಗಿಸ್ಬೇಕಾದ್ರೆ ಎರ್ರೆ ಬಿರ್ರಿ ಮಾಡಂಗಿಲ್ಲ, ಯಾಕೆಂದ್ರೆ ಗೆಣ್ಣಿದೆ. ಈ ತರ ಗೆಣ್ಣಿರೋದ್ರಿಂದ ಬಾರಿ ಸೂಕ್ಷ್ಮವಾಗಿ ಇರ್ತೈತೆ. ಇದು ಕಟ್ಟಾಯ್ತು ಅಂದ್ರೆ ಬಳ್ಳಿನ ಹೊರಟೋಯ್ತದೆ, ಒಣಗೋಗ್ಬಿಡ್ತದೆ. ಆಮೇಲೆ ಇದಕ್ಕೆ ಗುಣಿನಲ್ಲಿ ಮಲಗಿಸಿ ಕೇರಾಗಿ ಅದ್ರ ಮೇಲೆ ಮಣ್ಣು ಹಾಕ್ಬೇಕು. ಮಣ್ಣು ಹಾಕ್ಬಿಟ್ಟು ಒಂದು ಅರ್ಧ ಪುಟ್ಟಿ ಗೊಬ್ಬರ ಹಾಕ್ಬೇಕು. ತಿರ್ಗಿ ಆಮೇಲೆ ಮಣ್ಣು ನಾವು ಇದನ್ನು ಗುಣಿ ತೆಗ್ದಿರೋ ಮಣ್ಣು ಇರುತ್ತೆ ಅದನ್ನ ಹಾಕ್ಬೇಕು. ನೀರು ಯಥೇಚ್ಛವಾಗಿ ಕಟ್ಟಂಗಿಲ್ಲ. ಯಥೇಚ್ಛವಾಗಿ ಕೊಟ್ಟಿದ್ರೆ ಬಳ್ಳಿ ಕೊಳಿತೈತಿ. ಯಾಕೆಂದ್ರೆ ಗುಂಡಿನಲ್ಲಿ ಹೆವಿ ನೀರು ನಿಂತ್ಕೊಂಡ್ಬಿಟ್ಟು ಈ ತಿಪ್ಪೆನಲ್ಲಿ ಗುಂಡಿನಲ್ಲಿ ಕೊಳ್ತ ಹೆಂಗೆ ಸತ್ಯ ಎಲ್ಲ ಕೊಳಿತೈತೋ ಆ ಥರ ಕೊಳ್ತು ಬಿಡ್ತೈತೆ, ಡ್ಯಾಮೇಜ್ ಆಗ್ತದೆ. ಏಣಿ ಹಾಕೊಂಡು ಕೀಳ್ತೀವಿ. ಏಣಿ ಅಲ್ಲಿದೆ, ಆ ಏಣಿನಲ್ಲೇ ಹಾಕೊಂಡು ಎಷ್ಟು ಸ್ಟೆಪ್ ಬೇಕಾಗುತ್ತೆ ಅಷ್ಟು ಸ್ಟೆಪ್ಗೆ ಕಟ್ ಮಾಡ್ಕೊಂತಾರೆ. ತಿರ್ಗಾ ಎಲ್ಲೇ ಕೊಯ್ಕೊಂಡ ಮೇಲೆ ಇವೆಲ್ಲ ಕೊಯ್ಕೊಂಡ ಮೇಲೆ ಇವೆಲ್ಲೇ ತಿರ್ಗಾ ಮತ್ತೆ ಬಳ್ಳಿ ಹಂಗೆ ಬೆಳೀತಾ ಇರ್ತದೆ. ಅದು ಹಿಂಗೆ ಬಾಗಬಾರ್ದು. ನೋಡಿ ಅಲ್ಲಿ ಬಾಗಿದೆಯಲ್ಲ, ಹಂಗೆ ಬಾಗಬಾರ್ದು. ಅದು ಅಲ್ಲಿ ಬಾಗಿದೆ ಅಂದ್ರೆ ಆ ಥರ ಬಾಗಬಾರ್ದು, ಸ್ಟ್ರೈಟ್ ಆಗಿ ಹೋಗ್ಬೇಕದು. ಹಂಗೆ ಬಾಯ್ತು ಅಂದ್ರೆ ಅದಕ್ಕೆ ಲೈಫ್ ಒಂದು ಸ್ವಲ್ಪ ಇದಾಗ್ತದೆ. ಈಗ ತೋಟ ಯಾಕಪ್ಪ ಇಲ್ಲಿ ಎಲ್ಲೇ ಇಲ್ಲ ಅಂತ ನೀವು ಹೊಂದ್ಕೊಳ್ಬೋದು. ಮೊನ್ನೆ ಒಂದು 5 days ಆಗಿದೆ ಕಟಿಂಗ್ ಮಾಡಿಸಿ. ಆಮೇಲೆ ಮತ್ತೆ ಈ ಸೂಡ್ರ ಕಾಲದಲ್ಲಿ ಎಲೆ ಹೊಡೆಯೋದು ಕಡಿಮೆ, ಅದಕ್ಕಿದ್ದಲೇ ಮಾರ್ಕೆಟಿಂಗ್ ಜಾಸ್ತಿ ಇರೋದು ರೇಟು. ಇದು ಇದೆಯಲ್ಲ, ಇದು ಚಿಗುರು ಬರ್ಬೇಕೀಗ. ಇದು 25 days ನಲ್ಲಿ ಇದು ಬಂದ್ಬಿಡ್ತೈತಿ. ಈ ಚಿಗುರು ಇದೆಯಲ್ಲ, ಇದು 25 ದಿನದೊಳಗಡೆ ಬಂದ್ಬಿಡ್ತೈತಿ. ಇದು 25-30 ದಿನದೊಳಗಡೆ ಬರ್ತದೆ. ಇದು ಬಂದಾಗ್ಲೇನೆ ಡೆವಲಪ್ ಆದಾಗ್ಲೇನೆ ಕುಯ್ಕೋಬೇಕು. ಇದನ್ನ ಕಟಿಂಗ್ ಮಾಡಿರೋದ್ರಿಂದ ಎಲೆ ಕಾಣ್ತಾ ಇಲ್ಲ ಅಷ್ಟೇ. ನೋಡಿ ಈ ಮುಗುರು ಸಮೇತವಾಗಿನ ಅಳುತ್ತೆ ಎಲೆ 25 ದಿನದೊಳಗಡೆ. ಅವಾಗ ಚೆನ್ನಾಗಿ ಕಾಣ್ತೈತೆ ತೋಟ. ಅದು ಏನು ನ್ಯಾಚುರಲ್ ಆಗಿ ನಾವು ಎಲೆ ಕೊಯ್ದಿರೋದ್ರಿಂದ ಎಲೆ ಇಲ್ಲ ಅಷ್ಟೇ. ಇದೆಯಲ್ಲ, ಇದು ಸಪೋರ್ಟ್ಗೆ ಇರಬೇಕು. ಗಾಳಿ ಯಾವುದೇ ಕಾರಣಕ್ಕೂ ಗಾಳಿ ಹೊಡಿಬಾರ್ದು. ಫ್ಲ್ಯಾಟ್ಗೆ ಗಾಳಿ ಹೊಡಿತು ಅಂದರೆ ಗಾಳಿ ಹೊಡೆತಕ್ಕೆ ಎಲೆನೆಲ್ಲ ಛಿದ್ರ ಆಗ್ತದೆ. ಆಮೇಲೆ ದೃಷ್ಟಿ ಬೀಳಬಾರ್ದು, ಜನಗಳ ದೃಷ್ಟಿ. ಮರ ಇರಬೇಕು, ತೆರೆ ಮರೆ ಅಂತಾರಲ್ಲ ಆ ಥರ ತೆರೆ ಮರ ಇರಬೇಕು. ತೆರೆ ಮರನಲ್ಲಿ ಬೆಳಿಬೇಕೆ ಹೊರತು ಇದು ಓಪನ್ ಆಗಿ ಬೆಳಿಬಾರ್ದು. ಆಮೇಲೆ ಗಾಳಿ ಹೊಡೆತ ಬೀಳಬಾರ್ದು. ಅದೇ ಗಾಳಿ ಬಿದ್ದರೆ ಬಳ್ಳಿ ಎಲ್ಲ ಬಾಗ್ತವೆ, ಎಲೆ ಛಿದ್ರ ಆಗ್ತದೆ. ಅದು ರೈತರಿಗೆ ಇನ್ನೊಂದು ಏನಾಗಿ ಸಂಶಯ ಬರ್ತಾ ಇದೆ ಅಂತಂದರೆ, ಎಲೆ ಬಳ್ಳಿ ಅಡಿಕೆ ಎರಡು ಬೇರು ಒಂದಾಗ್ಬಿಟ್ಟು ಅಡಿಕೆ ಇಳುವರಿ ಕಡಿಮೆ ಆಗುತ್ತೆ ಅಂತ ತಿಳ್ಕೊಂತಾರೆ. ಬಟ್ ಯಾಕಾರಣಕ್ಕೂ ಕಡಿಮೆ ಆಗಲ್ಲ. ಯಾಕೆ ಅಂತೀರ? ಉದಾಹರಣೆ, ನಮ್ಮದೇ ತೋಟ ತಗೊಳ್ಳಿ. ನಮ್ಮದು ಇದರಲ್ಲಿ ಎಲೆ ಬಳ್ಳಿ ಇದೆ ಅಲ್ವಾ? ಎಲೆ ಬಳ್ಳಿ ಇದ್ದು ಮೇಲ್ಗಡೆ ನೋಡ್ರಿ ಒಂಬಳೆ ಹಂಗಿದೆ. ಆಮೇಲೆ ಬಿಚ್ಚಿರೋ ಒಂಬಳೆನೂ ಇದೆ, ಇನ್ನು ಇದು ಗೂಡ್ಲಲ್ಲಿರೋದು ಇದೆ. ಸುಳಿನೂ ಎಷ್ಟು ಚೆನ್ನಾಗಿದೆ. ಯಾವುದು ಲಾಸ್ ಆಗೋದಿಲ್ಲ. ಇದರಿಂದ ಏನೂ ಡ್ಯಾಮೇಜ್ ಅಂತೂ ಆಗೋದಿಲ್ಲ. ಎಲೆ ಬಳ್ಳಿ ಇದ್ದಾನ ಅಡಿಕೆಗೆ ಯಾವ ತೊಂದರೆನೂ ಆಗಲ್ಲ.